ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಜುಲೈ ತಿಂಗಳ 8 ಮತ್ತು 9 ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ಮೊದಲನೇದಾಗಿ ನೋಡೋದಾದರೆ, ಪ್ಯಾರಿಸ್ ಒಲಿಂಪಿಕ್ಸ್ 2024ಗೆ ಯಾರು ಧ್ವಜಧಾರಿಯಾಗಿ ಆಯ್ಕೆಯಾದವರು ಯಾರು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2. ಶರತ್ ಕಮಲ್ ಮತ್ತು PV ಸಿಂಧು ಅವರು ಇತ್ತೀಚೆಗೆ ಪ್ಯಾರಿಸ್ ಒಲಿಂಪಿಕ್ಸ್ 2024ಗೆ ಧ್ವಜಧಾರಿಯಾಗಿ ಆಯ್ಕೆಯಾಗಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ 2024ಗೆ ಭಾರತದ ಬ್ಯಾಡ್ಮಿಂಟನ್ ಪಟು ಆಗಿರುವ PV ಸಿಂಧು ಅವರನ್ನು ಮಹಿಳಾ ಧ್ವಜಧಾರಿಯಾಗಿ ಇತ್ತೀಚೆಗೆ ಆಯ್ಕೆಯನ್ನು ಮಾಡಲಾಗಿದೆ. ಯಾರಿಗೆ? PV ಸಿಂಧು ಅವರಿಗೆ. ಮಹಿಳೆಯರ ವಿಭಾಗದಲ್ಲಿ ಈ PV ಸಿಂಧು ಅವರಿಗೆ ಆಯ್ಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ಪುರುಷರ ವಿಭಾಗದಲ್ಲಿ ಧ್ವಜಧಾರಿಯಾಗಿ ಟೇಬಲ್ ಟೆನ್ನಿಸ್ ಆಟಗಾರ ಆಗಿರುವ ಶರತ್ ಕಮಲ್ ರವರನ್ನು ಆಯ್ಕೆ ಮಾಡಲಾಗಿದೆ. ಯಾರು? ಶರತ್ ಕಮಲ್. ಈ ಶರತ್ ಕಮಲ್ ರವರು ಟೇಬಲ್ ಟೆನ್ನಿಸ್ ಆಟಗಾರಕ್ಕೆ ಸಂಬಂಧಿಸಿದ್ದಾರೆ. PV ಸಿಂಧು ಅವರು ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಿಸಿದ್ದಾರೆ ಎಂದು ಹೇಳ್ಬೋದು. ಅದೇ ರೀತಿಯಾಗಿ ಗಗನ್ ನಾರಂಗ್ ಅವರನ್ನು 2024ರ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಭಾರತದ ಚೀಫ್ ಡಿ ಮಿಷನ್ ಆಗಿ ನೇಮಕ ಮಾಡಲಾಗಿದೆ. ಅಂದರೆ ಈ ಚೀಫ್ ಡಿ ಮಿಷನ್ ಎಂಬ ಒಂದು ಮುಖ್ಯಸ್ಥರನ್ನು ಸ್ಥಾನಕ್ಕೆ ಈ ಗಗನ್ ನಾಯರನ್ನು ಆಯ್ಕೆ ಮಾಡಲಾಗಿದೆ. ಈ ಗಗನ್ ನಾರಂಗ್ ಅವರು ರೈಫಲ್ ಆಟದಲ್ಲಿದ್ದಾರೆ ಎಂದು ಹೇಳ್ಬೋದು. ಯಾರು? ಗಗನ್ ನಾರಂಗ್ ಅವರು. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ, ಭೂಮಿಯು ಯಾವ ದಿನದಂದು ಸೂರ್ಯನ ಸಮೀಪ ಇರುತ್ತದೆ? ಅಂದರೆ ಭೂಮಿ ಸೂರ್ಯನ ಸಮೀಪ ಯಾವ ದಿನದಂದು ಇರುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಜನವರಿ 3ನೇ ತಾರೀಕು. ಜನವರಿ 3ನೇ ತಾರೀಕು ಸೂರ್ಯನ ಸಮೀಪ ಏನಿರುತ್ತೆ ಅಂದರೆ ಭೂಮಿ ಇರ್ತದೆ. ಅಂದರೆ ಇದು ಸೂರ್ಯ ಅಂದರೆ ಇದರ ಸುತ್ತ ಭೂಮಿ ತಿರುಗುತ್ತದೆ. ಅದೇ ರೀತಿಯಾಗಿ ಈ ಭೂಮಿ ಕೆಲವು ದಿನ ಸೂರ್ಯನ ಸಮೀಪ ಇರ್ತದೆ ಮತ್ತು ಕೆಲವು ದಿನ ಸೂರ್ಯನ ದೂರ ಇರ್ತದೆ ಅಂತ ಹೇಳ್ಬೋದು. ಈ ಭೂಮಿ ಸೂರ್ಯನ ಸಮೀಪ ಇರೋದನ್ನು ಪೆರಿಲಿಯನ್ ಅನ್ನುವರು. ಯಾವುದು? ಪೆರಿಲಿಯನ್. ಇದು ಜನವರಿ 3ನೇ ತಾರೀಕಂದು ಇರುತ್ತದೆ. ಮುಂದೆ ಜನವರಿ 3. ಅದೇ ರೀತಿಯಾಗಿ ಜುಲೈ 4ರಂದು ಭೂಮಿ ಸೂರ್ಯನ ದೂರದಲ್ಲಿರುತ್ತದೆ. ಇದನ್ನು ಅಪೇಲಿಯನ್ ಅಂತ ಹೇಳುತ್ತೇವೆ. ಇದನ್ನು ಸೂರ್ಯನಿಂದ ದೂರ ಇರುವ ಭೂಮಿಯನ್ನು ಅಪೇಲಿಯನ್ ಎಂದು ಹೇಳುತ್ತೇವೆ. ಅದೇ ರೀತಿಯಾಗಿ ಸೂರ್ಯನಿಂದ ಸಮೀಪ ಇದ್ದಾಗ ಭೂಮಿಯನ್ನು ಪೆರಿಲಿಯನ್ ಅಂತ ಹೇಳುತ್ತೇವೆ. ಪೆರಿಹೆಲಿನ್. ಮುಂದೆ ನೋಡೋಣ. ಅಂದರೆ ಭೂಮಿಯು ಸೂರ್ಯನ ಸಮೀಪ ಸುತ್ತುತ್ತದೆ. ನಮ್ಮ ಭೂಮಿ ಏನಂದ್ರೆ ಅಂಡಾಕಾರವನ್ನು ರೂಪವನ್ನು ಹೊಂದಿದೆ. ಯಾವುದು? ಭೂಮಿ ಅಂಡಾಕಾರ ರೂಪವನ್ನು ಹೊಂದಿದೆ. ಈ ಭೂಮಿ ಸೂರ್ಯನ ಸಮೀಪ ಇರುವ ಸ್ಥಾನಕ್ಕೆ ಪೆರಿಹೆಲಿನ್ ಎನ್ನುತ್ತೇವೆ. ಭೂಮಿ ಸೂರ್ಯನಿಂದ ದೂರ ಇರುವ ಸ್ಥಾನಕ್ಕೆ ಅಪೆಲಿನ್ ಅಂತ ಹೇಳುತ್ತೇವೆ. ಹಾಗೆ ಹೇಳಿದ ಹಾಗೆ ಸಮೀಪ ಇರುವ ಸ್ಥಾನಕ್ಕೆ ಪೆರಿಲಿಯನ್ ಮತ್ತು ದೂರ ಇರುವ ಸ್ಥಾನಕ್ಕೆ ಅಪೆಲಿನ್ ಅಂತ ಹೇಳುತ್ತೇವೆ ಅಂತ ಹೇಳ್ಬೋದು. ಭೂಮಿ ಮತ್ತು ಸೂರ್ಯನ ನಡುವೆ ಇರುವ ಸರಾಸರಿ ಅಂತರ ಎಷ್ಟಂದರೆ 150 ಮಿಲಿಯನ್ ಕಿಲೋಮೀಟರ್. ಭೂಪಥವು ಅಂಡಾಕಾರದಲ್ಲಿರೋದರಿಂದ ಭೂಪಥದ ಎಲ್ಲ ಭಾಗಗಳಲ್ಲಿ ಭೂಮಿ ಮತ್ತು ಸೂರ್ಯನ ನಡುವೆ ಅಂತರ ಒಂದೇ ರೀತಿಯಾಗಿರುವುದಿಲ್ಲ. ಅಂದರೆ ನಮ್ಮ ಭೂಮಿ ಅಂಡಾಕಾರ ಆಗಿರೋದರಿಂದ ಭೂಮಿ ಮತ್ತು ಸೂರ್ಯನ ನಡುವೆ ಈ ಅಂತರ ಒಂದೇ ರೀತಿಯಾಗಿರೋದಿಲ್ಲ ಅಂತ ಹೇಳ್ಬೋದು. ಜನವರಿ 3ರಂದು ಭೂಮಿಯು ಸೂರ್ಯನಿಂದ ಹತ್ತಿರದಲ್ಲಿ ಕಂಡುಬರುತ್ತದೆ. ಯಾವಾಗ? ಜನವರಿ 3ನೇ ತಾರೀಕು. ಈ ಭೂಮಿಯು ಈ ಸ್ಥಾನವನ್ನು ನೀಚ ಸ್ಥಾನ ಅಥವಾ ಪೆರಿಹೆಲಿನ್ ಎಂದು ಕರೆಯುತ್ತೇವೆ. ಇದರ ಅಂತರ ಎಷ್ಟಿರುತ್ತಪ್ಪ ಅಂತಂದರೆ 147 ಮಿಲಿಯನ್ ಅಂತ ಕಿಲೋಮೀಟರ್ ಅಷ್ಟು ಅಂತರವನ್ನು ಹೊಂದಿದೆ. ಯಾವಾಗ? ಜನವರಿ 3ನೇ ತಾರೀಕು ಸೂರ್ಯನಿಗೆ ಹತ್ತಿರುವ ದಿನದಂದು. ಅದೇ ರೀತಿಯಾಗಿ ಜುಲೈ 4ರಂದು ಭೂಮಿಯು ಸೂರ್ಯನಿಂದ ದೂರದಲ್ಲಿ ಕಂಡುಬರುತ್ತದೆ. ಯಾವಾಗ? ಜುಲೈ 4. ಭೂಮಿಯ ಈ ಸ್ಥಾನವನ್ನು ಉಚ್ಚ ಸ್ಥಾನ ಅಂದರೆ ಅಪೆಲಿನ್ ಎಂದು ಕರೆಯುತ್ತೇವೆ. ಈ ಸಮಯದಲ್ಲಿ ಸೂರ್ಯನಿಂದ ಭೂಮಿಯ ಅಂತರ ಎಷ್ಟಿರುತ್ತೆ ಅಂದರೆ 152 ಮಿಲಿಯನ್ ಕಿಲೋಮೀಟರ್ ಅಷ್ಟು ಸೂರ್ಯನಿಂದ ಭೂಮಿಯ ಅಂತರವನ್ನು ಒಳಗೊಂಡಿರುತ್ತದೆ. ಮುಂದೆ ನೋಡೋಣ.
ಅದೇ ರೀತಿಯಾಗಿ AK-203 ಕಲಾಶ್ನಿಕೋವ್ ಯಾವ ದೇಶ ಅಭಿವೃದ್ಧಿಪಡಿಸಿದಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಭಾರತ ಮತ್ತು ರಷ್ಯಾ ದೇಶ. ಈ ಭಾರತ ಮತ್ತು ರಷ್ಯಾ ದೇಶಗಳು ಇತ್ತೀಚೆಗೆ AK-203 ಕಲಾಶ್ನಿಕೋವ್ ಅನ್ನು ಅಭಿವೃದ್ಧಿಪಡಿಸಿವೆ. ಭಾರತ ಮತ್ತು ರಷ್ಯಾ ಜಂಟಿ ಉದ್ಯಮವಾಗಿರುವ ಇಂಡೋ ರಷ್ಯನ್ ರೈಫಲ್ಸ್ ಪ್ರೈವೇಟ್ ಲಿಮಿಟೆಡ್ ಭಾರತೀಯ ಸೇನೆಗೆ 35,000 AK-203 ಕಲಾಶ್ನಿಕೋವ್ ಅಸಾಲ್ಟ್ ರೈಫಲ್ಗಳನ್ನು ಯಶಸ್ವಿಯಾಗಿ ತಲುಪಿಸಿದೆ. ಇತ್ತೀಚೆಗೆ ಏನು ಮಾಡಿದೆ ಅಂದರೆ, ಈ ಭಾರತ ಮತ್ತು ರಷ್ಯಾ ದೇಶದಿಂದ ಇಂಡೋ ರಷ್ಯನ್ ರೈಫಲ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸೇನೆಗೆ, ನಮ್ಮ ಭಾರತ ಸೇನೆಗೆ 35,000 AK-203 ಕಲಾಶ್ನಿಕೋವ್ ಅಸಾಲ್ಟ್ ರೈಫಲ್ಗಳನ್ನು ಯಶಸ್ವಿಯಾಗಿ ತಲುಪಿಸಿದೆ ಎಂದು ಹೇಳಬಹುದು. ಈ ರೈಫಲ್ಗಳನ್ನು ಭಾರತದಲ್ಲಿ ರಷ್ಯಾದ ತಂತ್ರಜ್ಞಾನವನ್ನು ಮತ್ತು ಪ್ರಮಾಣೀಕೃತ ಉಪಕರಣಗಳನ್ನು ಬಳಸಿಕೊಂಡು ತಯಾರಿಸಲಾಗಿದೆ ಅಂತ ಹೇಳ್ಬೋದು. ಈ ಇಂಡೋ ರಷ್ಯನ್ ರೈಫಲ್ ಪ್ರೈವೇಟ್ ಲಿಮಿಟೆಡ್ 2019ರಲ್ಲಿ ಉತ್ತರ ಪ್ರದೇಶದ ಅಮೇಧಿಯಲ್ಲಿ ಸ್ಥಾಪಿಸಲಾಗಿದೆ. ಇಲ್ಲಿ UP ಅಂದರೆ ಉತ್ತರ ಪ್ರದೇಶ ಅಂತ ಹೇಳ್ಬೋದು ನಾವು. ಉತ್ತರ ಪ್ರದೇಶದ ಅಮೇಧಿಯಲ್ಲಿ ಈ ಇಂಡೋ ರಷ್ಯನ್ ರೈಫಲ್ ಪ್ರೈವೇಟ್ ಲಿಮಿಟೆಡನ್ನು 2019ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಯಾವಾಗ? 2019ರಲ್ಲಿ. ಅದೇ ರೀತಿಯಾಗಿ ಇತ್ತೀಚೆಗೆ ಯಾವ ರಾಜ್ಯವು ಅತ್ಯುತ್ತಮ ಕೃಷಿ ರಾಜ್ಯ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಹೇಳಲು ನೀವು ಪ್ರಯತ್ನಿಸಿ. ಹಾಗಾದರೆ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಸಿ, ಮಹಾರಾಷ್ಟ್ರ. ಇತ್ತೀಚೆಗೆ ಮಹಾರಾಷ್ಟ್ರ ರಾಜ್ಯ ಏನು ಮಾಡಿದೆ ಅಂದರೆ, ಕೃಷಿ ರಾಜ್ಯದಲ್ಲಿ ಅತ್ಯುತ್ತಮ ಕೃಷಿ ರಾಜ್ಯ ಎಂಬ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಅದು ಮಹಾರಾಷ್ಟ್ರ. 15ನೇ ಕೃಷಿ ನಾಯಕತ್ವ ಪ್ರಶಸ್ತಿ ಸಮಿತಿ 2024ರ ಅತ್ಯುತ್ತಮ ಕೃಷಿ ರಾಜ್ಯ ಪ್ರಶಸ್ತಿಯನ್ನು ಇತ್ತೀಚೆಗೆ ಘೋಷಣೆಯನ್ನು ಮಾಡಿದೆ. ಈ ಅತ್ಯುತ್ತಮ ಕೃಷಿ ರಾಜ್ಯ ಪ್ರಶಸ್ತಿಯನ್ನು ಮಹಾರಾಷ್ಟ್ರ ರಾಜ್ಯ ಗೆದ್ದುಕೊಂಡಿದೆ ಅಂತ ಹೇಳ್ಬೋದು. ಯಾವುದು? ಮಹಾರಾಷ್ಟ್ರ ರಾಜ್ಯ. ಇದನ್ನು ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾದ ಏಕನಾಥ್ ಶಿಂದೆ ಅವರು ಈ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಈ ಸಮಿತಿಯ ಅಧ್ಯಕ್ಷತೆಯನ್ನು ಭಾರತದ ನಿವೃತ್ತ ನ್ಯಾಯಮೂರ್ತಿಯಾಗಿರುವ ಮತ್ತು ಕೇರಳದ ರಾಜ್ಯಪಾಲರಿಂದ ಇದನ್ನು ಪಡೆಯಲಾಯಿತು. ಕೇರಳ ರಾಜ್ಯಪಾಲರು ಯಾರಪ್ಪ ಅಂತಂದರೆ ಪಿ. ಸದಾಶಿವಂ ಅವರು ಈ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಈ ಕೃಷಿ ನಾಯಕತ್ವದ ಪ್ರಶಸ್ತಿ ಬಗ್ಗೆ ನೋಡೋದಾದರೆ, ಈ ಪ್ರಶಸ್ತಿ 2008ರಲ್ಲಿ ಅಗ್ರಿಕಲ್ಚರಲ್ ಟುಡೇ ನಿಯತಕಾಲಿಕದಿಂದ ಸ್ಥಾಪಿಸಲಾಗಿದೆ. ಯಾವಾಗ? 2008ರಲ್ಲಿ ಈ ಕೃಷಿ ನಾಯಕತ್ವ ಪ್ರಶಸ್ತಿಯನ್ನು ಸ್ಥಾಪನೆಯನ್ನು ಮಾಡಲಾಗಿದೆ. ಇದನ್ನು ಸರ್ಕಾರ ಮತ್ತು ವ್ಯಕ್ತಿಗಳು ಮತ್ತು ಸಂಸ್ಥೆಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಯಾವುದಂದರೆ ಕೃಷಿ ನಾಯಕತ್ವ ಪ್ರಶಸ್ತಿ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ, ಫೈನಾನ್ಸಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಅಂದರೆ FATFನ ಪ್ರಮುಖ ಉದ್ದೇಶವೇನು? ಇದರ ಉದ್ದೇಶವೇನೆಂದರೆ ಆಪ್ಷನ್ ಸಿ 1 ಮತ್ತು 2. ಮೊದಲನೇದಾಗಿ ಮನಿ ಲಾಂಡ್ರಿಂಗ್ ಮತ್ತು ಭಯೋತ್ಪಾದಕ ಹಣಕಾಸು ನಿಯಂತ್ರಣವನ್ನು ಈ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಈ ಪ್ರಮುಖ ಉದ್ದೇಶವನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಮೆಕ್ಸಿಕೋದ ಎಲಿಸಾ ಡಿ ಅಂಡಾ ಮಡ್ರಾಜು ಅವರು ಫ್ಯಾಕ್ಟ್ನ ಮುಖ್ಯಸ್ಥರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಅವರ ಅಧಿಕಾರಿ ಅವಧಿಯು ಜೂನ್ 2026ರವರೆಗೆ ಮುಂದುವರಿಯಲಿದೆ ಎಂದು ಹೇಳಬಹುದು. ಯಾವಾಗ? 2026ರವರೆಗೆ. ಈ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ಫ್ಯಾಕ್ಟ್ ಅಂತ ಹೇಳ್ಬೋದು ನಾವು. ಇದು ಫ್ಯಾಕ್ಟ್ನ ಎಂಬುದು 1989ರಲ್ಲಿ ಪ್ಯಾರಿಸ್ನಲ್ಲಿ ನಡೆದ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ G7 ಸಭೆಯಲ್ಲಿ ಸ್ಥಾಪಿಸಲಾದ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ. ಅಂದರೆ ಇದನ್ನು G7 ದೇಶಗಳು ಅಂದರೆ ಇವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಂತ ಹೇಳ್ಬೋದು. ಇವನ್ನು ಈ ರಾಷ್ಟ್ರಗಳೇನು ಮಾಡಿದವೆ ಅಂದರೆ, ಇದನ್ನು 1989ರಲ್ಲಿ ಪ್ಯಾರಿಸ್ನಲ್ಲಿ ನಡೆದ G7 ರಾಷ್ಟ್ರಗಳ ಸಭೆಯಲ್ಲಿ ಇದನ್ನು ಸ್ಥಾಪಿಸಲಾಗಿದೆ ಅಂತ ಹೇಳ್ಬೋದು.
ಇದು ಮನಿ ಲಾಂಡ್ರಿಂಗ್ ಮತ್ತು ಭಯೋತ್ಪಾದಕ ಹಣಕಾಸು ನಿಯಂತ್ರಿಸುವ ಸಂಸ್ಥೆಯಾಗಿದೆ. ಇದು ಯಾವುದಂದರೆ ಈ ಫ್ಯಾಟ್ ಎಂಬುದು ಮನಿ ಲಾಂಡ್ರಿಂಗ್ ಮತ್ತು ಭಯೋತ್ಪಾದಕ ಹಣಕಾಸು ನಿಯಂತ್ರಿಸುವ ಒಂದು ಸಂಸ್ಥೆಯಾಗಿದೆ. ಇದು ಆರಂಭದಲ್ಲಿ ಮನಿ ಲಾಂಡ್ರಿಂಗ್ ಎದುರಿಸುವ ಗುರಿಗಳನ್ನು ಮಾತ್ರ ಹೊಂದಿತ್ತು. ನಂತರ ದಿನಗಳಲ್ಲಿ ಈ ಭಯೋತ್ಪಾದಕ ಹಣಕಾಸು ನಿಯಂತ್ರಿಸುವ ಅದನ್ನು ಕೂಡ ಒಳಗೊಂಡಿದೆ. 2001ರ ಅಮೆರಿಕ ಮೇಲೆ 9/11 ದಾಳಿಯಿಂದ ಭಯೋತ್ಪಾದಕ ಹಣಕಾಸಿನ ವಿರುದ್ಧ ಹೋರಾಡುವ ಪ್ರಯತ್ನಗಳನ್ನು ಸಂಯೋಜಿಸಲು ತನ್ನ ಕಾರ್ಯವನ್ನು ಇದು ವಿಸ್ತರಿಸಿತು. ಆರಂಭದಲ್ಲಿ ಕೇವಲ 40 ಶಿಫಾರಸುಗಳನ್ನು ಮಾತ್ರ ಹೊಂದಿತ್ತು. ಇದು ನಂತರದಲ್ಲಿ ಪ್ರಸ್ತುತ ಈಗ 40+9 ಶಿಫಾರಸುಗಳನ್ನು ಅಳವಡಿಸಿಕೊಂಡಿದೆ. ಶಿಫಾರಸುಗಳನ್ನು ಪಾಲಿಸದ ದೇಶಗಳಿಗೆ ಕಪ್ಪು ಪಟ್ಟಿ ಮತ್ತು ಬೂದು ಪಟ್ಟಿಯಲ್ಲಿ ಸೇರಿಸಲಾಗುತ್ತದೆ. ಅಂದರೆ ಈ ಶಿಫಾರಸು ಮಾಡಿದ ತಕ್ಷಣ ಯಾವ ದೇಶಗಳು ಅಂದರೂ ಪಾಲಿಸದಿದ್ದರೆ ಅವುಗಳನ್ನು ಕಪ್ಪು ಪಟ್ಟಿಯಲ್ಲಿ, ಅಂದರೆ ಒಂದು ತಂಡ ಕಪ್ಪು ಪಟ್ಟಿ ಅಥವಾ ಬೂದು ಪಟ್ಟಿ ಎಂಬ ತಂಡದಲ್ಲಿ ಸೇರಿಸಲಾಗುತ್ತದೆ ಅಂತ ಹೇಳ್ಬೋದು. ಭಾರತವು ಇದರ ಸದಸ್ಯ ರಾಷ್ಟ್ರವಾಗಿದೆ. ಅಂದರೆ ಭಾರತವು ಕೂಡ ಈ ಫ್ಯಾಕ್ಟ್ನ ಸದಸ್ಯ ರಾಷ್ಟ್ರವಾಗಿದೆ ಅಂತ ಹೇಳ್ಬೋದು. ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ 1989ರಲ್ಲಿ ಸ್ಥಾಪನೆಯಾಗಿದೆ ಅಂತ ಹೇಳಬಹುದು. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಪ್ರಧಾನ ಸಲಹೆಗಾರರಾಗಿ ಇತ್ತೀಚೆಗೆ ನೇಮಕವಾದವರು ಯಾರು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಸೌಮ್ಯ ಸ್ವಾಮಿನಾಥನ್. ಈ ಸೌಮ್ಯ ಸ್ವಾಮಿನಾಥನ್ ಅವರು ರಾಷ್ಟ್ರೀಯ ಕ್ಷಯರೋಗದ ನಿರ್ಮೂಲನಾ ಕಾರ್ಯಕ್ರಮದ ಪ್ರಧಾನ ಸಲಹೆಗಾರರಾಗಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಪ್ರಧಾನ ಸಲಹೆಗಾರರಾಗಿ ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್ ರವರನ್ನು ಇತ್ತೀಚೆಗೆ ನೇಮಕ ಮಾಡಲಾಗಿದೆ. ಯಾರಿಗೆ? ಸೌಮ್ಯ ಸ್ವಾಮಿನಾಥನ್ ಅವರು. ಇವರು 2015ರಿಂದ 2017ರವರೆಗೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಮಹಾನಿರ್ದೇಶಕರಾಗಿದ್ದರು. 2017ರಿಂದ 2019ರವರೆಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಉಪ ಮಹಾನಿರ್ದೇಶಕರು ಕೂಡ ಇವರು ಆಗಿದ್ದಾರೆ. ಯಾರು? ಸೌಮ್ಯ ಸ್ವಾಮಿನಾಥನ್ ಅವರು. ಅದೇ ರೀತಿಯಾಗಿ ರಾಷ್ಟ್ರೀಯ TB ನಿರ್ಮೂಲನಾ ಕಾರ್ಯಕ್ರಮ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡಿಕೊಳ್ಳೋಣ. ದೇಶದಿಂದ TBಯನ್ನು 2025ರ ವೇಳೆಗೆ ಮುಕ್ತಗೊಳಿಸುವುದು ಗುರಿಯನ್ನು ನಮ್ಮ ದೇಶ ಆಯ್ಕೆಕೊಂಡಿದೆ. ಅಂದರೆ 2025ರಲ್ಲಿ TBಯನ್ನು ಮುಕ್ತಗೊಳಿಸುವುದು ಭಾರತ ದೇಶದ ಒಂದು ಅಭಿಯಾನ ಆಗಿದೆ ಅಂತ ಹೇಳ್ಬೋದು. ಜೊತೆಗೆ ಗುರಿಯನ್ನು ಕೂಡ ಆಯ್ಕೆಕೊಂಡಿದೆ ಭಾರತ ದೇಶ. ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗಿಂತ 5 ವರ್ಷ ಮುಂಚಿತವಾಗಿ ಇದನ್ನು ಮುಕ್ತ ಮಾಡುವುದಾಗಿ ಭಾರತ ಗುರಿಯನ್ನು ಹೊಂದಿದೆ. ಅಂದರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು 5 ವರ್ಷಕ್ಕೆ ಮುಂಚೆ, ಅಂದರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಬರುವುದು 2030ರ ವೇಳೆಗೆ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಪಾಲಿಸಬೇಕಾಗುತ್ತದೆ. 2030ರ ವೇಳೆಗೆ ಅಷ್ಟಕ್ಕೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಎಷ್ಟಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿಯಾಗಿ ಕ್ಷಯರೋಗ ನಿರ್ಮೂಲನೆಗಾಗಿ ರಾಷ್ಟ್ರೀಯ ಕಾರ್ಯತಂತ್ರ ಯೋಜನೆ ಆಯ್ಕೆಕೊಂಡಿದೆ. ಯಾವಾಗಪ್ಪ ಅಂತಂದರೆ 2017ರಿಂದ 2025ರವರೆಗೆ ಈ ಕ್ಷಯರೋಗ ನಿರ್ಮೂಲನೆಗಾಗಿ ರಾಷ್ಟ್ರೀಯ ಕಾರ್ಯತಂತ್ರವನ್ನು ನಮ್ಮ ಭಾರತ ದೇಶ ಆಯ್ಕೆಕೊಂಡಿದೆ. ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಎಷ್ಟಿವೆ ಎಂದು ಕಮೆಂಟ್ ಮೂಲಕ ತಿಳಿಸಿ. ಅದರ ಜೊತೆ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು 2030ರ ವೇಳೆಗೆ ಪರಿಪೂರ್ಣವಾಗಿ ಮಾಡುವ ಗುರಿಯನ್ನು ಆಯ್ಕೆಕೊಂಡಿದ್ದಾವೆ ಎಲ್ಲ ದೇಶಗಳು. ಅದೇ ರೀತಿ ಮುಂದೆ ನೋಡೋದಾದರೆ ಒನ್ ಲೈನರ್ಸ್ ಬಗ್ಗೆ ಮಾಹಿತಿ ಇದೆ. ಯಾವ ಸಚಿವಾಲಯವು ಇತ್ತೀಚೆಗೆ ಪ್ರಾಜೆಕ್ಟ್ ಪರಿ, ಅಂದರೆ ಪಬ್ಲಿಕನ್ ಆಫ್ ಇಂಡಿಯಾ ಅನ್ನು ಪ್ರಾರಂಭಿಸಿದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಸಂಸ್ಕೃತಿ ಸಚಿವಾಲಯ. ಏಷ್ಯನ್ ಸ್ಕ್ವಾಷ್ ಡಬಲ್ಸ್ ಚಾಂಪಿಯನ್ಶಿಪ್ನ 2024ರಲ್ಲಿ ಎಲ್ಲಿ ನಡೆಯಿತು? ಇದು ಮಲೇಷ್ಯಾದ ಜೋಹರ್ನಲ್ಲಿ ಇದು ಏಷ್ಯನ್ ಸ್ಕ್ವಾಷ್ ಡಬಲ್ಸ್ ಚಾಂಪಿಯನ್ಶಿಪ್ 2024 ನಡೆಯುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸುದ್ದಿಯಲ್ಲಿ ಕಂಡುಬಂದ ವಿಜಿಜಮ್ ಅಂತಾರಾಷ್ಟ್ರೀಯ ಬಂದರು ಯಾವ ರಾಜ್ಯದಲ್ಲಿದೆ? ಈ ವಿಜಿಜಮ್ ಅಂತಾರಾಷ್ಟ್ರೀಯ ಬಂದರು ಕೇರಳ ರಾಜ್ಯದಲ್ಲಿದೆ. ಇಲ್ಲಿ ಕೇರಳದಲ್ಲಿ ಈ ವಿಜಿಜಮ್ ಅಂತಾರಾಷ್ಟ್ರೀಯ ಬಂದರು ಇದೆ ಅಂತ ಹೇಳ್ಬೋದು. ಯಾವ ರಾಜ್ಯ ಸರ್ಕಾರವು ವೃಕ್ಷ ರೋಪಣ ಜನ ಅಭಿಯಾನ 2024ರ ಅಡಿಯಲ್ಲಿ ಮಿತ್ರವನ ಸ್ಥಾಪನೆಯನ್ನು ಘೋಷಿಸಿದೆ? ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಮಿತ್ರವನ
ಅಭಿಯಾನವನ್ನು ಘೋಷಿಸಿದ ರಾಜ್ಯ ಯಾವುದಪ್ಪ ಅಂತಂದರೆ ಉತ್ತರ ಪ್ರದೇಶ, ಅಂದರೆ ಯು ಪಿ ದೇಶ, ಯು ಪಿ ರಾಜ್ಯ. ಪಂಚಗಂಗಾ ನದಿಯು ಯಾವ ನದಿಯ ಉಪನದಿಯಾಗಿದೆ? ಈ ಪಂಚಗಂಗಾ ನದಿ ಯಾವ ನದಿಯ ಉಪನದಿಯಾಗಿದೆ ಅಂದರೆ ಇದು ಕೃಷ್ಣಾ ನದಿಯ ಉಪನದಿಯಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ಕೃಷ್ಣಾ ನದಿಯ ಕ್ವಶನ್ ನಂಬರ್ 2 ಏನಂದರೆ ಕೃಷ್ಣಾ ನದಿಯ ಉಪನದಿಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮಗೇನಾದರೂ ನಮ್ಮ ವಿಡಿಯೋ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡುವ ವಿಡಿಯೋನು ಬೇಗ ನೋಟಿಫಿಕೇಶನ್ ಮುಖಾಂತರ ನೋಡಿಕೊಳ್ಳಿ. ಫ್ರೆಂಡ್ಸ್, ಇನ್ನೂ ಯಾರಿಗೂ ಟೆಲಿಗ್ರಾಮದಲ್ಲಿ ಜಾಯ್ನ್ ಆಗಿಲ್ಲ ಎಲ್ಲರೂ ಜಾಯ್ನ್ ಆಗಿ. ಎಲ್ಲರಿಗೂ ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.